ನಲ್ಲಿ ವೆಂಕಟೇಶ್ ನಾಯ್ಕ ಅವರಿದ್ದಾರೆ, ಮಾತಾಡ್ಸ್ಬಿಡ್ತೀನಿ ಅವ್ರನ್ನ. ನಿವೃತ್ತ ಕರ್ನಲ್ ಇದ್ದಾರೆ. ವೆಂಕಟೇಶ್ ನಾಯ್ಕ ಅವರೀಗ ಕೇಳೋದೇನಂತ ಹೇಳಿದ್ರೆ, ಈ ಪಾಕಿಸ್ತಾನದಲ್ಲಿ ವಿಚಾರಕ್ಕೆ ಬಂದಾಗ ಅವರ ಒಂದು ಏರ್ ಫೋರ್ಸನ್ನು 20% ನಾವು ನಾಶ ಮಾಡಿದ್ವಿ ಅಂತ ಒಂದು ಕಡೆ ಅವ್ರು ಮಾತು ಹೇಳ್ತಾರೆ. 20% ನಾಶ ಮಾಡಿದ್ವಿ ಅಂತ ಹೇಳ್ತಾರೆ. ಇದು 100% ಯಾಕಾಗಲಿಲ್ಲ ಅಂತ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಆಪರೇಷನ್ ಸಿಂಧೂರ್ ಅನ್ನೋದು ಡಿಸಿಸಿವ್ ಪ್ರಿಸೈಸ್ ಅಟ್ಯಾಕ್ ಆಗಿತ್ತು ಅಂದಾಗ ಪಾಕಿಸ್ತಾನದ ಏರ್ ಫೋರ್ಸ್ ಕೂಡ ಉಗ್ರಗಾಮಿಗಳನ್ನು ಸಾಕಿತ್ತಾ, ಪೋಷಣೆ ಮಾಡಿತ್ತಾ, ಅಲ್ಲಿಂದ ಅವರನ್ನ ಲಾಂಚ್ ಮಾಡಿತ್ತಾ, ಈ ಥರ ಪ್ರಶ್ನೆಗಳು ಬರ್ತವೆ. ಒಂದು ವೇಳೆ ಅಲ್ಲಿಂದನೇ ಲಾಂಚ್ ಮಾಡಿದ್ರೆ ಯಾಕೆ ಫುಲ್ ಡೆಸ್ಟ್ರಾಯ್ ಮಾಡಲಿಲ್ಲ ಅವ್ರನ್ನ ಅಂತ ಒಂದು ಪ್ರಶ್ನೆ ಲೋಕಸಭೆಯಲ್ಲಿ ಎದ್ದೇಳ್ತಾ ಇದೆ ಸರ್ ಇವತ್ತಿಗೆ. ವೆಂಕಟೇಶ್ ನಾಯ್ಕ ಅವರೇ, ಕ್ಯಾನ್ ಯು ರಿಪೀಟ್ ದ ಕ್ವೆಶ್ಚನ್? ಸ್ವಲ್ಪ ಈಗ ಪಾಕಿಸ್ತಾನದ ಏರ್ ಫೋರ್ಸ್ ಅನ್ನ 20% ಅಷ್ಟೇ ನಾವು ಹಾಳು ಮಾಡಿರೋದು ಆಪರೇಷನ್ ಸಿಂಧೂರದಲ್ಲಿ, 100% ಯಾಕಾಗ್ಲಿಲ್ಲ? ಇದೊಂದು ಕ್ವಶನ್ ಇದೆ. ಮತ್ತೆ ಇದು ಪ್ರಿಸೈಸ್ ಅಟ್ಯಾಕ್ ಆಗಿದ್ರೆ ಇಲ್ಲಿ ಈ ಪಾಕಿಸ್ತಾನದಲ್ಲಿ ಇದ್ದಬದ್ದ ಎಲ್ಲಾ ಉಗ್ರರ ನೆಲೆಗಳನ್ನ, ಎಲ್ಲಾ ಉಗ್ರಗಾಮಿಗಳನ್ನ ನಾವು ಈ ಆಪರೇಷನ್ ಅಲ್ಲಿ ಮುಗಿಸಿಲ್ವಾ? ಇದು ಒಂದು ಒಳ್ಳೆ ಪ್ರಶ್ನೆ. ಇದು ಯಾವುದೇ ಮಿಲಿಟರಿ ಆಪರೇಷನ್ ಆಗ್ಬೇಕಾದ್ರೆ ನೀವು ಕೌಂಟ್ ಮಾಡಿದ್ದು 100 ಸೈಟ್ಸ್ ಇದ್ರೆ ಓನ್ಲಿ 20 ಸೈಟ್ಸ್ ಹಿಟ್ ಮಾಡಿದ್ರೆ ಒಂದು ಪ್ರಶ್ನೆ, 80 ಸೈಟ್ ಯಾಕೆ ಬಿಟ್ರಿ? ಇನ್ನೊಂದು ಟೆರರ್ ಅಟ್ಯಾಕ್ ಮಾಡ್ಲಿಕ್ಕೆ ಏನಂತಂದ್ರೆ ಸ್ಕೋಪ್ ಕೊಡಕ್ ಬಿಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆ ಬರ್ತದ. ಬಟ್ ಮಿಲಿಟರಿ ಆಪರೇಷನ್ಸ್ ಅಲ್ಲಿ ಒಂದು ಗುರಿ ಇಟ್ಕೊಂಡಿರ್ತಾರೆ. ಈಗ ಆಪರೇಷನ್ ಸಿಂಧೂರ್ ಅಂದ್ರೆ ನಾವು ಎಷ್ಟು ಟಾರ್ಗೆಟ್, ಎಷ್ಟು ಏಮ್ ಅಚೀವ್ ಮಾಡ್ಕೋಬೇಕಂತಕ್ಕೊಂದು ಪ್ರೊಬಬಿಲ್ ಗವರ್ಮೆಂಟ್ ಒಂದು ಸ್ಟ್ಯಾಂಡ್ ಇರಬೇಕು. ಇವ್ರಿಗೊಂದು ಪಾಠ ಕಲಿಸ್ಬೇಕು ಅಂತಂದ್ರೆ ಒಂದಿಷ್ಟು ಡಿಸ್ಟ್ರಾಯ್ ಮಾಡಿ ನೋಡೋಣ ಅಂತಕ್ಕೊಂದು, ದಟ್ ಮಸ್ಟ್ ಬಿ ದ ಪಾಲಿಸಿ ಆಫ್ ದ ಗವರ್ಮೆಂಟ್. ಆಮೇಲೆ ಈಗ ಏನಂತಂದ್ರೆ, ಯಾವಾಗ ಮಿಸೈಲ್ ಪವರ್, ಮಿಲಿಟರಿ ಪವರ್ ನಿಮ್ಮಲ್ಲಿ ಇತ್ತಂತಂದ್ರೆ ಒನ್ಸ್ ಫಾರ್ ಆಲ್ ಯಾವಾಗಲೂ ನೀವು ಘೋಷಣೆ ಮಾಡ್ತೀರಿ ಟೆರರಿಸ್ಟ್ ಬುಡದಿಂದ ಕಿತ್ತು ಹಾಕ್ತು ಅಂತಕ್ಕೊಂದು ಒಂದ್ ವೇಳೆ ನಿಮ್ಮದು ಗುರಿ ಆಗಿದ್ರೆ ಅವ್ರದ್ದು ಟೆರರ್ ಸೈಟ್ಸ್ ಒಂದು ಉಳಿಬಾರ್ದಾಗಿತ್ತು. ಅದು ಏನಪ್ಪ ಅಂದ್ರೆ ಕೆಪಬಿಲಿಟಿ ನಮ್ಮ ಇಂಡಿಯನ್ ಆರ್ಮಿದಲ್ಲಿ ಇತ್ತು. ನೀವು ಯುದ್ಧನ 1 ದಿವಸ ಡಿಲೇ ಮಾಡ್ರಿ, 2 ದಿವಸ ಡಿಲೇ ಮಾಡ್ರಿ, ಡಿಸ್ಅಡ್ವಾಂಟೇಜ್ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಸರ್ಪ್ರೈಸ್ ಅಟ್ಯಾಕ್ ನೀವು ಏನ್ ಮಾಡಿದ್ರಿ ಅದೇ ಟೈಮ್ದಲ್ಲಿ ಎಲ್ಲಾ ಕ್ಯಾಂಪ್ಸ್ ನ ಒಂದು ಗುರಿಯಾಗಿ ಇಟ್ಕೋಬೇಕಾಗಿತ್ತು. ಅದು ಫಸ್ಟ್. ಸೆಕೆಂಡ್, ಈಗ ಏನಾಯ್ತಂತಂದ್ರೆ, ಈಗ ಬೇಸಿಕ್ ಆಪರೇಷನ್ ಸಿಂಧೂರ್ ಆದ ನಂತರ ಕೆಲವೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಏರ್ ಕ್ರಾಫ್ಟ್ಸ್ ಎಷ್ಟು ಡಿಸ್ಟ್ರಾಯ್ ಆದವು, ಇದು ಕಾಮನ್ ಎಲ್ಲರ ಮೈಂಡ್ನಲ್ಲಿ ಡೌಟ್ ಬಂದದ್ದು. ಬಟ್ ಅದನ್ನ ಏನಪ್ಪಾ ಅಂದ್ರೆ ಕ್ಲಿಯರ್ ಮಾಡೋದಕ್ಕ ಅಪೋಸಿಷನ್ ಪಾರ್ಟಿಗಳು ಏನಂತಂದ್ರೆ ಒಂದು ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ಕರೆದಿದ್ರು. ಯಾವಾಗ ಅಪೋಸಿಷನ್ ಪಾರ್ಟೀಸ್, ಇದು ಡೆಮೋಕ್ರಸಿಯಲ್ಲಿ ಅಪೋಸಿಷನ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಇರ್ತದೆ. ಯಾವಾಗ ಅವರು ಫುಲ್ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಟಿದ್ರು, ಅದೇ ತರ ನೀವು ಏನಪ್ಪಾ ಅಂದ್ರೆ ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಮೆಂಟ್ ತಂದು ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ಇನ್ನೂ ಇದನ್ನ ಹೆಚ್ಚಿಗೆ ಸಕ್ಸಸ್ ಇದೇನಪ್ಪ ಅಂದ್ರೆ ಲೆವೆಲ್ ವರೆಗೂ ತಗೊಂಡು ಹೋಗ್ಬೇಕಾಗಿತ್ತು. ಬಟ್ ಅದು ಏನಾಯ್ತಂದ್ರೆ, ಈಗ ಜಸ್ಟ್ ಈಗ ಸೀಸ್ ಫೈರ್ ಯಾಕಾಯ್ತು, ಎಷ್ಟು ಏರ್ ಕ್ರಾಫ್ಟ್ ಬಿದ್ದು, ಇವೆಲ್ಲ ಕ್ವಶನ್ ರೈಸ್ ಆಗಬಾರ್ದಾಗಿತ್ತು. ಅನ್ಫಾರ್ಚುನೇಟ್ಲಿ ರೈಸ್ ಆಗ್ತಾ ಇದೆ. ಅದಕ್ಕೇನಪ್ಪ ಅಂದ್ರೆ ಸರ್ಕಾರ ಉತ್ತರ ಕೊಡ್ಬೇಕು. ಆದ್ರೂ DGM, ನಮ್ದು CDS ಮತ್ತೆ ಡಿಫೆನ್ಸ್ ಅಟಾಚಿ ಇನ್ ಥೈಲ್ಯಾಂಡ್ ಮತ್ತೆ ಪ್ಲಸ್ ಡೆಪ್ಟಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ರಾಹುಲ್ ಅವರೆಲ್ಲ ಕೆಲವೊಂದು ಹೇಳಿದ್ದಾರೆ, ಯುದ್ಧ ಅಂದ ಮೇಲೆ there will be damages, there will be collateral damages, there will be losses. ಏನಂತಂದ್ರೆ ಅದನ್ನ ಸುಮ್ಮನೆ ಜನರಾಗಲಿ ಬೇರೆಯವ್ರಿಗಾಗ್ಲಿ ಸಂಶಯಕ್ಕೆ ಬಿಡಕ್ ಹೋಗ್ಬಾರ್ದು, ಕ್ಲಾರಿಫೈ ಮಾಡ್ಬೇಕು. ನಾವು ಆಪರೇಷನ್ ವಿಜಯದಲ್ಲಿ ಕಾರ್ಗಿದಲ್ಲಿ ನೋಡಿದ್ವಿ, ಎವ್ರಿ ಡೇ ಕರ್ನಲ್ GS ಅಂತಕ್ಕೊಂದು ಅಲ್ಲಿ ಆಪರೇಷನ್ ಬ್ರೀಫ್ ಮಾಡಕ ಎಕ್ಸಾಕ್ಟ್ಲಿ ಯಾವ್ಯಾವ ಆಪರೇಷನ್ ಯಾವ ತರ ನಡೆದಿದೆ ಅಂತ ಬ್ರೀಫ್ ಮಾಡ್ತಿದ್ರು. ಎಷ್ಟು ಕ್ಯಾಜುಯಾಲಿಟೀಸ್ ಆಯ್ತು, ಎಷ್ಟು ಏನಾಯ್ತು ಅಂತ ಎವ್ರಿ ಡೇ ಬ್ರೀಫಿಂಗ್ ಇರ್ತಿತ್ತು. ಆ ತರ ಬ್ರೀಫಿಂಗ್ ಬಂದ್ರೆ ಜನರಲ್ಲಿ ಸಂಶಯ ಆಗ್ಲಿ, ಡೌಟ್ ಮಾಡೋದಾಗ್ಲಿ ಬರೋದಿಲ್ಲ. ಸೊ ಇದು ಏನಪ್ಪಾ ಅಂದ್ರೆ ಸಮಥಿಂಗ್ ಏನಪ್ಪಾ ಅಂದ್ರೆ ಬೇರೆ ಏನೋ ಪ್ರಶ್ನೆ ಕೇಳ್ತಾರ, ಎಷ್ಟು ಏನಾಯ್ತು, ಏನ್ ಲಾಸ್ ಆಯ್ತು ಅಂತ. ಇಟ್ ಇಸ್ ಕ್ವಶನ್ ನಾರ್ಮಲ್. ಅಪೋಸಿಷನ್ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂತಂದ್ರೆ ರೂಲಿಂಗ್ ಪಾರ್ಟಿ ಬರೀ 35% ವೋಟ್ ತಗೊಂಡ್ ಬಂದಿದ್ರಿ, ಅಪೋಸಿಷನ್ ಸ್ಕೋಪ್ ದಲ್ಲಿ ಏನಪ್ಪಾ ಅಂದ್ರೆ 65% ವೋಟ್ ಸ್ಟ್ರೆಂತ್ ಇದೆ ದೇಶದ್ದು. ಸೊ ಇಟ್ ಶುಡ್ ನಾಟ್ ನೆಗ್ಲೆಕ್ಟ್ ಅಪೋಸಿಷನ್ ಪಾರ್ಟೀಸ್. ಫೈನ್ ಸರ್, ಫೈನ್. ನಾನು ಸುನಿಲ್ ಅವ್ರಿಗೆ ಒಂದು ಕ್ವಶನ್ ಇರುತ್ತೆ. ಸುನಿಲ್ ಅವರೇ, ಈ ಇಡೀ ಒಂದು ವಿಚಾರದಲ್ಲಿ ಸೇನೆಯ ಪಾತ್ರ, ಸೇನೆಯ ಒಂದು ಕಾರ್ಯಾಚರಣೆಯ ಬಗ್ಗೆ ಹೆಮ್ಮೆ ಇಟ್ಕೊಂಡೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಇದು ಹೈಜಾಕ್ ಆಗ್ತಾ ಇದೆಯಾ ಬಿಟ್ವೀನ್ 2 ಪೊಲಿಟಿಕಲ್ ಪಾರ್ಟೀಸ್ ಆರ್ ರೂಲಿಂಗ್ ಪಾರ್ಟಿ ಅಥವಾ ಅಪೋಸಿಷನ್ ಪಾರ್ಟಿಗಳ ನಡುವೆ ಒಂಥರ ಹೈಜಾಕ್ ಆಗ್ತಾ ಇದೆಯಾ? ಇದಾಗಿದೆ, ಆಗಿಲ್ಲ ಅಂತ ಹೇಳಿ. ಜೊತೆಗೆ ದೇಶದ ಮುಖ್ಯಸ್ಥರು ಅಂತ ಕರೆಸ್ಕೊಂಡವರು ಕೂಡ ಒಂದು ರೀತಿಯಲ್ಲಿ ಆರ್ಮಿ ಯೂನಿಫಾರ್ಮ್ಗಳಲ್ಲಿ ಕಾಣಿಸ್ಕೊಳ್ಳೋದು, ಅದಕ್ಕೂ ಟೀಕೆಗಳು ಬಂತು. ಇದೇನ್ರಿ ಇದು ಮಾಡಿದವರು ಆರ್ಮಿ, ಇವ್ರು ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ಈ ಥರ ಮಾತಾಡ್ತಾ ಇದ್ದಾರೆ. ಸೊ ಕ್ರೆಡಿಟ್ ವಾರ್ ಅಂತ ಬಂದಾಗ ಇದು ಯಾರಿಗೆ ಸೇರಬೇಕಾದಂಥ ಶ್ರೇಯ? ಇದು ಒಂದು ರೀತಿಯಲ್ಲಿ ಇನ್ನೂ ಕೂಡ ಪೂರ್ಣವಾಗದೇ ಇರತಕ್ಕಂಥ ಒಂದು ಕಾರ್ಯಾಚರಣೆಯಾಗಿಯೇ ಉಳ್ಕೊಳ್ತಾ ಆಪರೇಷನ್ ಸಿಂಧೂರ ಅಂತ.
ಓಕೆ, ಯಾರು ಏನ್ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಖಂಡಿತವಾಗ್ಲೂ. ಆದ್ರೆ ಒಂದ್ ವಿಷಯ, ಇವಾಗ ನಮ್ದೇನು ಡಿಬೇಟ್ ನಡೀತಲ್ಲ, ಇದರಿಂದ ಒಂದ್ ವಿಷಯ ಅಂತೂ ಇಲ್ಲಿ ಕ್ಲಿಯರ್ ಆಗಿದೆ. ಆಪೋಸಿಷನ್ ಪಾರ್ಟೀಸ್ ಮತ್ತೆ ರೂಲಿಂಗ್ ಪಾರ್ಟಿ ಎರಡೂನು ಪಾರ್ಲಿಮೆಂಟ್ ಅಲ್ಲಿ ಒಪ್ಕೊಂಡಿದೆ 20% ಆಫ್ ದ ಪಾಕಿಸ್ತಾನ್ ಏರ್ ಫೋರ್ಸ್ ಕಾಂಬ್ಯಾಟ್ ಫ್ಲೀಟ್ ಡೆಸ್ಟ್ರಾಯ್ ಆಗಿದೆ ಅಂತ. ಹೌದಲ್ವಾ? ಕ್ಯಾನ್ ವಿ ಅಕ್ಸೆಪ್ಟ್ ಇಟ್? ಈ ಆರ್ಗ್ಯುಮೆಂಟ್ಸ್ ಇದಾರೆ, ಹೌದಲ್ವಾ? ದೆನ್ ಲೆಟ್ ಮಿ ಗಿವ್ ಯು ಒನ್ ಸ್ಟ್ಯಾಟಿಸ್ಟಿಕ್. ಸುಮಾರು ಪಾಕಿಸ್ತಾನ್ ಏರ್ ಫೋರ್ಸ್ ಇದೆಯಲ್ಲ, ಅದು ಅಪ್ರಾಕ್ಸಿಮೇಟ್ಲಿ 400 to 425 ಕಾಂಬ್ಯಾಟ್ ಏರ್ ಕ್ರಾಫ್ಟ್ಸ್, ಅಂದ್ರೆ F-16 ಆಗ್ಬೋದು, JF-17 ಆಗ್ಬೋದು, ಮಿರಾಜ್ 3, 5, F-7PG, ಏರ್ವಾಕ್ಸ್ ಅಂದ್ರೆ ಏರ್ಬೋರ್ನ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್, ಇದೆಲ್ಲಾನು ಆಪರೇಟ್ ಮಾಡುತ್ತೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಸಿಂಪಲ್ ಕ್ಯಾಲ್ಕುಲೇಷನ್. 20% ಲಾಸ್ 80 to 85 ಏರ್ ಕ್ರಾಫ್ಟ್ ಡಿಸ್ಟ್ರಕ್ಷನ್ ಅಂತ ಹೇಳುತ್ತೆ. ಅದ್ಯಾಕ್ ದೊಡ್ಡ ನಂಬರ್ ಕಾಣಿಸ್ತಿಲ್ಲ 4 ದಿನದಲ್ಲಿ? ನಾನು ಯಾವ ಪಾರ್ಟಿಗೋಸ್ಕರನು ನಾನು ಮಾತಾಡ್ತಾ ಇಲ್ಲ. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಡಿಡ್ ದಟ್. 80 to 85 ಏರ್ಕ್ರಾಫ್ಟ್ಸ್ ಇನ್ 4 days. ಯಾಕದು ದೊಡ್ಡದಲ್ಲ? 100%. ಈಗ ನೋಡಿ, ನೀವು ಅಟ್ಯಾಕ್ ಮಾಡ್ತಿದ್ದೀರಾ ಅವ್ರ ಏರ್ ಫೋರ್ಸ್ ಮೇಲೆ ಅಂತ ಹೇಳಿದ್ರೆ, ಇಲ್ಲ ಅವ್ರ ಆರ್ಮ್ಡ್ ಫೋರ್ಸಸ್ ಮೇಲೆ, ಯಾವ್ದೇ ಬೇಸಸ್ ಮೇಲೆ ನೀವು ಮಾಡಿದ್ರೆ, ಇಲ್ಲಿ ಸ್ಪೆಸಿಫಿಕಲಿ ನಾನು ಏರ್ ಬೇಸ್ ಬಗ್ಗೆ ನಾನು ಮಾತಾಡಿದಾಗ, ಅವರ ಏರ್ ಬೇಸ್ ಡೆಸ್ಟ್ರಾಯ್ ಆಯ್ತು ಅಂತ ಹೇಳಿದ್ರೆ ಅವರು ಏರ್ ಕ್ರಾಫ್ಟ್ ಟೇಕ್ ಆಫ್ ಮಾಡಕ್ಕೆ ಆಗಲ್ಲ. 80 to 85 ಏರ್ ಕ್ರಾಫ್ಟ್ಸ್ ಎಲ್ಲಾನು ವೆನ್ ಇನ್ ಏರ್ ಇಟ್ ವಾಸ್ ನಾಟ್ ಶಾಟ್, ಇಟ್ ವಾಸ್ ಶಾಟ್ or rather it was destroyed when it was there in the hangar. ಈ ಒಂದು ಕ್ಯಾಲ್ಕುಲೇಷನ್ ಏನಕ್ಕೆ ಅರ್ಥ ಆಗ್ತಿಲ್ಲ ಯಾರಿಗೂನು, ನನಗೆ ಗೊತ್ತಿಲ್ಲ. 80 to 85 ಏರ್ಕ್ರಾಫ್ಟ್, ಇದಿಬ್ರು ಒಪ್ಕೊಂಡಿರೋ ವಿಷಯ ನಾನು ಹೇಳ್ತಾ ಇದ್ದೀನಿ. ಕಮ್ಮಿನ ಅದು? 4 days ಆಯ್ತು. ಅದಾದ್ಮೇಲೆ ಸೀಸ್ ಫೈರ್ ಆಯ್ತು. ಅದು DGMO ಕಾಲ್ ಬಂತು ಇಲ್ಲಿಗೆ, ಅದು ಇಂಡಿಯನ್ ಗವರ್ಮೆಂಟ್ ಹೇಳ್ತಿದೆ, ಅದು ಇದೆಯೋ ಇಲ್ವೋ ಅದನ್ನೆಲ್ಲ ಒಂದ್ ನಿಮಿಷ ಸೈಡ್ ಗಿಡೋಣ. ಡೋಂಟ್ ಯು ಥಿಂಕ್, ಎಲ್ಲಾರ್ಗು ಕೇಳ್ತಿದ್ದೀನಿ ನಾನು, ಈ 20% ಲಾಸ್ ಇಸ್ ಇಟ್ ನಾಟ್ ಸಮಥಿಂಗ್ ಟು ಬಿ ಸೆಲೆಬ್ರೇಟೆಡ್? ಇಲ್ಲ, 400 ಹೋದ್ರೇನೇನೆ. ಅವ್ರೇನ್ ಹೇಳಿದ್ರು, ಪಾಕಿಸ್ತಾನ್ ಕ್ಲೇಮ್ ಏನಿದೆ, ನಾವು ಇವತ್ತು ಇಂಡಿಯನ್ ಮಿನಿಸ್ಟರ್ ಒಬ್ರು, ಅಂದ್ರೆ ನಮ್ಮ ಡಿಫೆನ್ಸ್ ಕ್ವಶನ್ ಇದೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಇದು ಪಾಕಿಸ್ತಾನದ ಮೇಲೆ ಭಾರತ ಮಾಡಿದ ಯುದ್ಧವಾ, ವಾರ ಇದು, ಅಥವಾ ಬರೀ ಆಪರೇಷನ್ ಸಿಂಧೂರ ಕಾರ್ಯಾಚರಣೆನ? ಉಗ್ರರ ನೆಲೆಗಳನ್ನ ಮಾತ್ರ ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಿದ್ರೆ ಉಗ್ರ ನೆಲೆಗಳ ಬಗ್ಗೆ ನಾವು ಮಾತ್ರ ಮಾತಾಡಬೇಕಾಗತ್ತೆ. ಏರ್ ಫೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ವರೆಗೂ ನಾವು ಹೋಗೋದಾದ್ರೆ ಆಲ್ ಔಟ್ ಪಾಕಿಸ್ತಾನ, ಆಲ್ ಔಟ್ ಆಪರೇಷನ್ ಅನ್ನ ನಾವು ಯಾಕೆ ಮಾಡಲಿಲ್ಲ? ಅಥವಾ ಯುದ್ಧ ಅಂತ ಡಿಕ್ಲೇರ್ ಮಾಡಿದ್ರೆ ಇದು ಯುದ್ಧನ ಬರೀ ಒಂದು ಸಣ್ಣ ಕಾರ್ಯಾಚರಣೆನ? ಎಲ್ಲಿಗೆ ಸೀಮಿತ ಮಾಡೋಣ ಈ ಒಂದು ವಿಚಾರವನ್ನ ಅಂತ? ಇಂಡಸ್ ವಾಟರ್ ಟ್ರೀಟಿ ರದ್ದಾದ ಸೆಕೆಂಡ್ಗೆ ಪಾಕಿಸ್ತಾನ ನಮ್ಮ ಶಿಮ್ಲಾ ಅಗ್ರಿಮೆಂಟ್ ಏನಿತ್ತು ಅದರಿಂದ ಹಿಂದೆ ಹೋಯ್ತು. ದ ಮೂಮೆಂಟ್ ಇಟ್ ವಾಸ್ ಗಾನ್, ಈ ಒಂದು ನಮ್ಮ ಲೈನ್ ಆಫ್ ಕಂಟ್ರೋಲ್ ಸೆಂಬ್ಲೆನ್ಸ್ ಹೋಯ್ತು. ಇಟ್ ವಾಸ್ ಸಮಥಿಂಗ್ ದಟ್ ವಿ ಕ್ಯಾನ್ ಕಾಲ್ ಆಸ್ ಅನ್ ಆಪರೇಷನ್. ಇದು ಸಬ್ ಕನ್ವೆನ್ಷನಲ್ ಆಗಿ ಉಳಿಲಿಲ್ಲ, ಕನ್ವೆನ್ಷನಲ್ ಆಗಿ ಇದು ಹೋಗ್ಲಿಲ್ಲ. ಎಲ್ಲಾ ಚಾನ್ಸಸ್ ಇತ್ತು. ಇದು ಸ್ಟಾರ್ಟ್ ಆಗಿದ್ದು ಒಂದು ಆಪರೇಷನ್ ಇಂದ, ಆದ್ರೆ ನಾವು ಅವರ ಮಿಲಿಟರಿ ಬೇಸಸ್ ಗೆ ನಾವು ಸ್ಟ್ರೈಕ್ ಮಾಡ್ಲಿಲ್ಲ. ಮಾಡದಿರಾ ಇದ್ದಿದ್ರಿಂದ ಆಮೇಲೆ ಅವರು ನಮ್ಮ ಮಿಲಿಟರಿ ಬೇಸಸ್ ಸ್ಟ್ರೈಕ್ ಮಾಡದ ಮೇಲೆ ಇದು ವಾರ್ ಆಗುವಂತಹ ಎಲ್ಲಾ ಚಾನ್ಸಸ್ ಇತ್ತು. ಆದ್ರೆ ಇದನ್ನ ನಾನು ಐ ವಿಲ್ ನಾಟ್ ಕಾಲ್ ಇಟ್ ಅಸ್ ಎ ಲಿಮಿಟೆಡ್ ಆಪರೇಷನ್, ಯಾಕಂದ್ರೆ ಈ ಆಪರೇಷನ್ ಇನ್ನು ಈಗಲೂ ಕೂಡ ನಡೀತಾನೆ ಇದೆ. ಇದು ಇನ್ನೂ ವಾರ್ ಆಗಿರ್ಲಿಲ್ಲ ಆ ಟೈಮ್ ಅಲ್ಲಿ. ವಿ ವರ್ ಇನ್ ಅ ಸ್ಟೇಟ್ ಆಫ್ ವಾರ್, ಬಟ್ ವಾರ್ ಎಕ್ಸಾಕ್ಟ್ಲಿ ಸ್ಟಾರ್ಟ್ ಆಗ್ಲಿಲ್ಲ. ನಾವು ಸ್ಟಾರ್ಟ್ ಆಗ್ಬೋದು ಅನ್ಕೊಂಡಿದ್ವಿ, ಬಟ್ ಇಟ್ ಡಸಂಟ್ ಮ್ಯಾಟರ್. It doesn't matter. ಯಾಕಂದ್ರೆ let us accept what government is saying. ಅವರ DGMO ಇಲ್ಲಿ ಕಾಲ್ ಮಾಡಿ ಇದು ನಡೆದಿರೋದು. ಇದೇನು ನಾವು ಪಾಸ್ ಅಂತ ಮಾಡಿದ್ವಿ. ನಾನು ಅವತ್ತೇ ಹೇಳಿದ್ದೆ, ದಿಸ್ ಪಾಸ್ ಅಂತ ಹೇಳ್ಬಿಟ್ಟು ಏನಿದೆ ಅಲ್ವಾ, this is seizure of fire under observance. This is not a cease fire. ಅರ್ಥ ಆಯ್ತಾ? ಸೊ ಆಪರೇಷನ್ ಇನ್ನೂ ಇದೆ. ನಾನು ರಿಪೀಟೆಡ್ ಆಗಿ ನಿಮ್ ಶೋ ಅಲ್ಲಿ ನಾನು ಹೇಳಿದ್ದೀನಿ ಇದನ್ನ. ಈ ಆಪರೇಷನ್ ಇನ್ನೂ ನಡೀತಾನೆ ಇದೆ. ನಾನು ಮತ್ತಷ್ಟು ಮಾತಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ.